ನಮಸ್ತೆ ಫ್ರೆಂಡ್ಸ್, ಗುರಮ್ಮ ಕುಕಿಂಗ್ ಚಾನಲ್ಗೆ ಸ್ವಾಗತ. ಬನ್ನಿ ಇವತ್ತು ಗಿಣ್ಣೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಹಸು ಈದಿರುತ್ತಲ್ಲ, ಮರಿ ಹಾಕಿರ್ತೈತಲ್ಲ, ಆವಾಗ ಬರುವಂಥ ಹಾಲಿಂದ ಮಾಡುವಂಥ ಗಿಣ್ಣು ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಈ ರೆಸಿಪಿ ಅಂತೂ ತುಂಬ ಈಜಿ ಮತ್ತು ತಿನ್ನೋಕ್ಕೆ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ. ನಾವಿಲ್ಲಿ ನೋಡ್ಬೋದು, ಇಲ್ಲಿ ಹಸುವಿನ ಹಾಲು 1 ಲೀಟ್ರಷ್ಟು ತೊಗೊಂಡಿದ್ದೀವಿ. ಗಿಣ್ಣದ ಹಾಲು ಇದು ಒಂದು 4 ದಿನದೊಳಗೆ ನಾವು ಗಿಣ್ಣು ಮಾಡಿದ್ರೆ ಮಾತ್ರ ಗಿಣ್ಣು ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡಿ, ಅರ್ಧ kg ಬೆಲ್ಲ ತೊಗೊಂಡಿದ್ದೀವಿ. 1 ಲೀಟ್ರ್ ಹಾಲಿಗೆ ಅರ್ಧ kg ಬೆಲ್ಲ ತೊಗೊಂಡಿದ್ದೀವಿ. ಬೆಲ್ಲನ ಸಣ್ಣದಾಗಿ ಈ ರೀತಿ ಪುಡಿ ಮಾಡ್ಕೊಂಡು ಹಾಕೋಬೇಕು. ನೋಡಿ, ಈ ರೀತಿ ಇದನ್ನು ಚೆನ್ನಾಗಿ ಕರಗಿಸ್ಕೋಬೇಕು. ಈಗ ಬೆಲ್ಲನ ನೋಡಿ, ಇಲ್ಲಿ 1 ಸ್ಪೂನಿಂದ ಅಥವಾ ಒಂದು ನಾವಿಲ್ಲಿ ಮಜ್ಜಿಗೆ ಮಾಡೋದು ತೊಗೊಂಡಿದ್ದೀವಿ. ಇದರಿಂದ ಚೆನ್ನಾಗಿ ಕರಗಿಸ್ಕೋಬೇಕು ಬೆಲ್ಲನ. ಬೆಲ್ಲ ಕರಗಬೇಕು ಚೆನ್ನಾಗಿ. ಕರಗಿದ ನಂತರ ನಾವು ಇದನ್ನು ಸೋದಿಸ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಫಸ್ಟ್ ಬೆಲ್ಲನ ಕರಗಿಸ್ಕೋಬೇಕು. ನಾವಿಲ್ಲಿ ಗುಚ್ಚುಗಣ್ಣ ಮಾಡ್ತೀವಲ್ಲ, ಅದಕ್ಕೋಸ್ಕರ ಈ ರೀತಿ ಬೆಲ್ಲನ ಕರಗಿಸ್ಕೋಬೇಕು. ನೋಡಿ, ಇವಾಗ ಬೆಲ್ಲ ಚೆನ್ನಾಗಿ ಕರಗಿದೆ. ನಾವು ಇದನ್ನು ಸೋದಿಸ್ಕೋಬೇಕು. ಯಾಕಂದರೆ ಬೆಲ್ಲದಲ್ಲಿ ಕಸ ಇರುತ್ತೆ, ಅದಕ್ಕೋಸ್ಕರ ಚೆನ್ನಾಗಿ ಸೋಸ್ಕೋಬೇಕು. ಸೋಸ್ಕೊಂಡ ನಂತರ ನಾವೇನು ಗಿಣ್ಣು ಮಾಡ್ತೀವಲ್ಲ, ಅದೇ ಪಾತ್ರೆಗೆ ಸೋಸ್ಕೋಬೇಕು. ಅನಂತರ ಇಲ್ಲಿ 3 ರಿಂದ 4 ಏಲಕ್ಕಿನ ಈ ರೀತಿ ಸಣ್ಣದಾಗಿ ಪೌಡ್ರ್ ಮಾಡಿಕೊಂಡು ಹಾಕ್ಕೋಬೇಕು. ಏಲಕ್ಕಿ ಹಾಕಿದ ಮೇಲೆ ಮಿಕ್ಸ್ ಮಾಡೋ ಏನು ಅವಶ್ಯಕತೆ ಇಲ್ಲ. ಹಂಗೆ ಈ ರೀತಿ ಹಾಕ್ಕೊಂಬಿಟ್ಟು ಒಂದು ಪಾತ್ರೆಯಲ್ಲಿ ನೀರು ಕಾಯಕ್ಕೆ ಇಟ್ಕೊಂಡಿದ್ವಿ. ಅದರಲ್ಲಿ ಒಂದು ಸ್ಟ್ಯಾಂಡ್ ಇಟ್ಬಿಟ್ಟು ಅದ್ರ ಮೇಲೆ ಈ ಗಿಣ್ಣದ ಪಾತ್ರೆ ಇಡಬೇಕು. ನಾವು ಗಿಣ್ಣ ಮಾಡ್ತೀವಲ್ಲ, ಆ ಪಾತ್ರೆ ಇಟ್ಟು ಆ ಪಾತ್ರೆಗೆ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ, ಮತ್ತು ದೊಡ್ಡ ಪಾತ್ರೆಗೆ ಕೂಡ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಒಂದು ಅರ್ಧ ಗಂಟೆಗಳ ಕಾಲ ಬೇಯಿಸ್ಕೋಬೇಕು. ನಾವು ತೆಗೆದು ನೋಡಬೇಕು, ಬೆಂದಿದ್ದರೆ ನಾವು ತಕ್ಕೋಬೇಕು, ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ಹೊತ್ತು ನಾವು ಬೇಯಿಸ್ಕೋಬೇಕಾಗುತ್ತೆ. ನೋಡಿಲಿ, ನಾವು ಪೂರ್ತಿ ಕಡಿ ತೆಗೆದಿಟ್ಕೊಂಡು ಪಾತ್ರೆನ ಈ ರೀತಿ ಕಟ್ ಮಾಡ್ತಾಯಿದ್ದೀವಿ ಚಾಕುದಿಂದ. ಯಾರು ಬೇಕಾದ್ರೂ ಮಾಡ್ಕೋಬೋದು, ಹೊಸ್ದಾಗಿ ಮಾಡೋರು ಕೂಡ ತುಂಬ ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಗಿಣ್ಣು ಅಂದರೆ ಯಾರಿಗೆ ಇಷ್ಟ ಇಲ್ಲ, ಎಲ್ಲರಿಗೂ ಇಷ್ಟ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.